MBBS ಇನ್ ಅಬ್ರಾಡ್ ಪ್ಲಾನ್ ಮಾಡ್ತಿದ್ದೀರಾ? ಹಂಗಾದ್ರೆ ಪ್ರತಿಯೊಬ್ಬ ಸ್ಟೂಡೆಂಟು ತಿಳ್ಕೊಬೇಕಾಗಿರೋ ಕೆಲವೊಂದು NMC ಗೈಡ್ಲೈನ್ಸ್ಗಳಿದೆ. ಅದನ್ನ ತಿಳಿಸ್ಕೊಳಕ್ಕೆ ಅಂತಾನೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ NMC ಗೈಡ್ಲೈನ್ಸು ಡೀಟೈಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್, ಮೆಡ್ಡೇಜು ಮೈಗ್ರೇಟಿಂದ. ಇವತ್ತು NMC ಮಾಡಿರೋ ಕೆಲವೊಂದು ಗೈಡ್ಲೈನ್ಸು ಮತ್ತೆ NMC ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. NMC ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್, ದಿ ಒನ್ ಅಂಡ್ ಓನ್ಲಿ ಅಥಾರಿಟಿ ಆಫ್ ಇಂಡಿಯಾ ವಿಚ್ ಅಪ್ರೂವ್ಸ್ ದಿ ಫಾರಿನ್ ಮೆಡಿಕಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ. ಅವರು ಮೆಡಿಕಲ್ ಸ್ಟೂಡೆಂಟ್ಸು ಫಾರಿನ್ ಇಂದ MBBS ಮಾಡ್ಕೊಂಡ್ ಬರ್ತಾರೆ. ಅವ್ರನ್ನ ಅಪ್ರೂವ್ ಮಾಡಿ ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಎರಡು ಕಡೆಯಿಂದನೂ ಲೈಸೆನ್ಸ್ ಕೊಡ್ತಾರೆ. ಅಂದ್ರೆ ಫಸ್ಟು ಲೈಸೆನ್ಸ್ನ ನ್ಯಾಷನಲ್ ಲೆವೆಲ್ ಲೈಸೆನ್ಸ್ನ ಕೊಡ್ತಾರೆ. ಅದಾದ್ಮೇಲೆ ಆ ಲೈಸೆನ್ಸ್ ತಗೊಂಡೋಗಿ ನಮ್ಮ ಸ್ಟೇಟ್ ಅಥರೈಸೇಷನ್ಗೆ ಕೊಟ್ರೆ ಅವರು ಅಲ್ಲಿ ನಮಗೆ ಸ್ಟೇಟ್ ಲೆವೆಲ್ ಲೈಸೆನ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಬರೋದಾದ್ರೆ NMC ಗೈಡ್ಲೈನ್ಸು. NMC ಗೈಡ್ಲೈನ್ಸ್ ತುಂಬ ಇದೆ, ಸ್ಟೂಡೆಂಟ್ ಅದನ್ನು ತಿಳ್ಕೊಳ್ಳೇಬೇಕು. ಮೊದಲನೇ NMC ಗೈಡ್ಲೈನ್ ಏನಂದ್ರೆ, ಸ್ಟೂಡೆಂಟ್ ಯಾವುದೇ ಯೂನಿವರ್ಸಿಟಿಗೆ ಹೋಗ್ತಿರ್ಲಿ, ಆ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಟೀಚಿಂಗ್ ಇರಲೇಬೇಕು. ಓನ್ಲಿ ಇಂಗ್ಲಿಷ್ ಮೀಡಿಯಂ, ರಷ್ಯನ್ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಟೀಚ್ ಮಾಡಿದ್ರು ಅಂದ್ರೆ ಅದು NMC ಅಲ್ಲಿ ವ್ಯಾಲಿಡ್ ಆಗಲ್ಲ. ಎರಡನೇದು ಏನಂದ್ರೆ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ 1 ವರ್ಷ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ ಅಬ್ರಾಡ್. ಅಬ್ರಾಡ್ ಅಲ್ಲಿ 1 ವರ್ಷ ಇಂಟರ್ನ್ಶಿಪ್ ಇರಲೇಬೇಕು. 5 ವರ್ಷ ಕೋರ್ಸ್ ಮಾಡ್ಕೊಂಡು ಸೀದಾ ಇಂಡಿಯಾಗೆ ಬಂದು NMC ಕೊಡೋ FMG ಎಕ್ಸಾಮ್ ಬರೆಯಕ್ಕಾಗಲ್ಲ. 1 ವರ್ಷ ಇಂಟರ್ನ್ಶಿಪ್ ಕಂಪಲ್ಸರಿ ಇನ್ ಅಬ್ರಾಡ್. ಅದರಲ್ಲಿ ನಮಗೆ ಸಪ್ರೇಟ್ ಆಗಿ ಇಂಡಿಯಾದಲ್ಲಿ 1 ವರ್ಷ ಮಾಡಬೇಕಾಗಿರುತ್ತೆ. ಅಂದ್ರೆ NMC FMG ಎಕ್ಸಾಮ್ ಆದ್ಮೇಲೆ ಇಂಡಿಯಾದಲ್ಲಿ 1 ವರ್ಷ ಇಂಟರ್ನ್ಶಿಪ್ ಮಾಡಲೇಬೇಕು. ಅದಾದ್ಮೇಲೆ ಥರ್ಡ್ ಬರೋದಾದ್ರೆ ಟೋಟಲ್ ಕೋರ್ಸ್ ಡ್ಯೂರೇಷನ್. 54 ಮಂತ್ಸ್ ಇರಲೇಬೇಕು. 54 ಮಂತ್ಸ್ ಇಲ್ಲ ಅಂದ್ರೆ NMC ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿರೋ ಪ್ರತಿಯೊಂದು ಕಾಲೇಜಲ್ಲೂ 54 ಮಂತ್ಸ್ ಇದೆ. ಅದರಿಂದ ಇಲ್ಲಿ ಕೂಡ ಈ MBBS ಈಕ್ವಲ್ ಆಗಬೇಕು ಅಂದ್ರೆ ಈ 54 ಮಂತ್ಸ್ ಕಂಪ್ಲೀಟ್ ಆಗಲೇಬೇಕು. ಅದಾದ್ಮೇಲೆ ಬರೋದಾದ್ರೆ ನೆಕ್ಸ್ಟ್ ಲೈಸೆನ್ಸಿಂಗ್ ಎಕ್ಸಾಮು ಇಂಡಿಯಾಕ್ಕೆ ಹೋದ್ಮೇಲೆ FMG ಅಂತ ಒಂದು ಎಕ್ಸಾಮ್ ಇರುತ್ತೆ. ಇವಾಗ ಸದ್ಯಕ್ಕೆ FMG ಅಂತ ಇದೆ. ನೆಕ್ಸ್ಟ್ ಎಕ್ಸಾಮ್ ಅಂತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಅದು ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅದು ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಎಕ್ಸಾಮ್ ಬಂದೇ ಬರುತ್ತೆ. ಆ ನೆಕ್ಸ್ಟ್ ಎಕ್ಸಾಮ್ ಓನ್ಲಿ ಫಾರ್ ನಾಟ್ ಅಬ್ರಾಡ್ ಅಲ್ಲಿ ಓದೋರಿಗೆ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಓದೋರಿಗೂ ಸೇಮ್ ಎಕ್ಸಾಮ್ ಇಡ್ತಾರೆ ನೆಕ್ಸ್ಟ್ ಇಂದ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ಸ್ಗೆ. ನೆಕ್ಸ್ಟ್ ಬರೋದಾದ್ರೆ ದಿ ಸ್ಟೂಡೆಂಟ್ ಮಸ್ಟ್ ಗೆಟ್ ದೇರ್ ಲೈಸೆನ್ಸ್ ಇನ್ ದಿ ಕಂಟ್ರಿ ವೇರ್ ದೇ ಸ್ಟಡಿಡ್. ಅಂದ್ರೆ ಸ್ಟೂಡೆಂಟ್ ಎಲ್ಲಿ ಓದಿರ್ತಾರೆ ಅಲ್ಲಿ ಆ ದೇಶದ ಲೈಸೆನ್ಸ್ ನ ತಗೊಳ್ಳೇಬೇಕು. ಹಂಗಾದ್ರೆ ಮಾತ್ರ ಅಲ್ಲಿ ಹೋಗಿ NMC ಅಲ್ಲಿ FMG ಬರೆಯಕ್ಕಾಗೋದು. ಯಾಕಂದ್ರೆ ಈ NMC ಬೇರೆ ದೇಶದಲ್ಲಿ ಓದ್ಕೊಂಡ್ ಬಂದು ಅಲ್ಲಿ ಲೈಸೆನ್ಸೇ ಕೊಡಲ್ಲ. ಆ ದೇಶದವರು ಹೆಂಗಿರುತ್ತೋ ಎಜುಕೇಶನ್ ಏನ್ ಕಥೆನೋ ಅಂತ NMC ಕೂಡ ಡೌಟ್ ಇರುತ್ತೆ. ಆ ಕಾರಣದಿಂದ ಈ ಒಂದು ಕಾನ್ಸೆಪ್ಟ್ ನ ಇಟ್ಟಿದ್ದಾರೆ. ನೆಕ್ಸ್ಟ್ ಬರೋದಾದ್ರೆ ರೆಕಗ್ನೈಸೇಷನ್ ಆಫ್ ಮೆಡಿಕಲ್ ಕಾಲೇಜಸ್. ರೆಕಗ್ನೈಸೇಷನ್ ವಿಷಯಕ್ಕೆ ಬಂದ್ರೆ ಫಸ್ಟ್ NMC ಇರ್ಲಿಲ್ಲ, ಫಸ್ಟ್ MCI ಅಂತ ಇತ್ತು. MCI ಅಂದ್ರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು NMCನೇ, ಬಟ್ ಇವಾಗ NMC ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಮೊದಲು MCI ಅಂತ ಇತ್ತು. MCI ಇದ್ದಾಗ ಪ್ರತಿಯೊಂದು ಕಾಲೇಜ್ನ ಲೀಸ್ಟ್ ಮಾಡಿತ್ತು. ಇದು ನಮ್ಮ ದೇಶದಲ್ಲಿ ಈ ಕಾಲೇಜಲ್ಲಿ ಓದ್ ಬಂದ್ರೆ ನಮ್ಮ ದೇಶ ಎಕ್ಸೆಪ್ಟ್ ಮಾಡತ್ತೆ ಅಂತ ಲೀಸ್ಟ್ ಮಾಡಿತ್ತು. ಬಟ್ ಇವಾಗ NMC ಬಂದ್ಮೇಲೆ ಏನ್ ಹೇಳಿದೆ, ನಾವು ಕೆಲವೊಂದು ಗೈಡ್ಲೈನ್ಸ್ ನ ಕೊಡ್ತೀವಿ. ಆ ಗೈಡ್ಲೈನ್ಸ್ ನ ಯಾವ ಕಾಲೇಜ್ ಫಾಲೋ ಮಾಡುತ್ತೆ ಆ ಕಾಲೇಜ್ಗೆ ನೀವು ಆರಾಮಾಗಿ ಸೇರ್ಕೊಬಹುದು ಅಂತ ಇದೆ. ಹಾಗಾಗಿ NMC ಇಂದ ಅಪ್ರೂವ್ ಆಗಿರೋ ಕಾಲೇಜಸ್ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಬಟ್ NMC ಇಂದ ಅಪ್ರೂವ್ ಆಗಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೆಂಗೆ? ಅದು ಆ ಕಾಲೇಜ್ನ ವೆಬ್ಸೈಟ್ ಹೋಗಿ, ವೆಬ್ಸೈಟ್ ಅಲ್ಲಿ ಅವ್ರ ಕರಿಕ್ಯುಲಮ್ ನ ನೋಡ್ಬೇಕು, ಅವ್ರ NMC ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದಾರ ನೋಡ್ಬೇಕು. ಅದಾದ್ಮೇಲೆ WHO UNESCO ಇಂದ 100% ರೆಕಗ್ನೈಸ್ಡ್ ಆಗಿರ್ಬೇಕು. ನೀವು ಯಾವ ಯೂನಿವರ್ಸಿಟಿಗೆ ಹೋಗ್ತೀರಾ ಆ ಯೂನಿವರ್ಸಿಟಿ WHO ಮತ್ತೆ NMC ಇಂದ ಅಪ್ರೂವ್ ಆಗಿರ್ಲೇಬೇಕು. ನೆಕ್ಸ್ಟ್ ಬರೋದಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇಲ್ಲಿ ಅಡ್ಮಿಷನ್ ತಗೊಳಕ್ಕೆ ಏನಿರ್ಬೇಕು ಅಂತಂದ್ರೆ ನೀಟ್ ಕ್ವಾಲಿಫೈ ಕಂಪಲ್ಸರಿ. ನೀಟ್ ಕ್ವಾಲಿಫೈ ಆಗಿರ್ಲೇಬೇಕು. ಅವರು ತುಂಬಾ ಜನ
ಏಜೆನ್ಸಿ ಅಥವಾ ಕನ್ಸಲ್ಟೆನ್ಸಿ ಅವರು ಹೇಳ್ತಾರೆ ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ಅಡ್ಮಿಷನ್ ಸಿಗುತ್ತೆ, ಓದ್ಬೋದು ಅಂತ. ಹೌದು, 100% ಓದ್ಬೋದು, ಅಡ್ಮಿಷನ್ ಸಿಗುತ್ತೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಕಾಲೇಜಸ್ ಯಾವುದು ನೀಟ್ನ ಕೇಳಲ್ಲ, ನಿಮ್ಮ ಮಾರ್ಕ್ಸ್ನ ಕೇಳಲ್ಲ. ಆದರೆ ಇಂಡಿಯಾಗೆ ಹೋದ್ಮೇಲೆ NMC ಅವ್ರು ಕೇಳೋದು ಫಸ್ಟ್ ನಿನ್ನ ನೀಟ್ ಕ್ವಾಲಿಫಿಕೇಶನ್ ಆಗಿದೆಯಾ, ನೀಟ್ ಕ್ವಾಲಿಫೈ ಆಗಿದೆಯಾ ಅಂತ. ಫಸ್ಟು ನೀಟಲ್ಲಿ ಇರಲಿಲ್ಲ, ನೀಟ್ ಕ್ವಾಲಿಫೈ ಆಗಲೇಬೇಕಂತ ಇರಲಿಲ್ಲ. ಅವಾಗೆಲ್ಲ ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂದರೆ ಒಂದು ಲೆಟರ್ ಕೊಡ್ತಿತ್ತು, ನೀಟ್ ಕ್ವಾಲಿಫೈಡ್ ಇವಾಗ ಹೆಂಗಿದೆಯೋ ಅದೇ ಥರ ಮೊದಲು ಇಂಡಿಯನ್ ಗೌರ್ಮೆಂಟ್ ಒಂದು ಲೆಟರ್ ಕೊಡ್ತಿತ್ತು, ಆಥರೈಸೇಷನ್ ಲೆಟರು. ಆ ಲೆಟರ್ ಇದ್ದರೆ ನೀವು ಇಲ್ಲಿಗೆ ಬಂದು ಓದ್ಬೋದಿತ್ತು. ಬಟ್ ಇವಾಗ ನೀಟ್ ಕಂಪಲ್ಸರಿ. ನೆಕ್ಸ್ಟ್ ಬರೋದಾದರೆ ನಾನು ಸಮ್ಮರಿ ಹೇಳ್ತೀನಿ, ಇಲ್ಲಿ ತನಕ ಏನೇನು ಹೇಳಿದೆ ಅದ್ರ ಸಮ್ಮರಿ ಹೇಳ್ತೀನಿ. ಸ್ಟೂಡೆಂಟ್ ಮಸ್ಟ್ ಚೆಕ್ ಇಟ್ ಆಲ್ವೇಸ್, ಆಯಿತಾ. ಫಸ್ಟ್ನೇದು, ಈಸ್ ಯುವರ್ ಯೂನಿವರ್ಸಿಟಿ ಗಿವಿಂಗ್ 5.5 years ಆಫ್ ಎಜುಕೇಷನ್ ಮಿನಿಮಮ್. ನೀವು ಸೆಲೆಕ್ಟ್ ಮಾಡ್ತಿರೋ ಯೂನಿವರ್ಸಿಟಿ 5.5 years ಆಫ್ ಎಜುಕೇಷನ್ನ ಕೊಡಲೇಬೇಕು, ಅದು ಕಂಪಲ್ಸರಿ. ಅದ್ರ ಮೇಲೆ ಕೆಲವೊಂದು ಯೂನಿವರ್ಸಿಟಿ 6 year ಕೊಡ್ತಾರೆ, 5.5 years ಮೇಲೆ ಎಷ್ಟಾದರೂ ಕೊಡಲಿ, ದಟ್ಸ್ ಓಕೆ. ನೆಕ್ಸ್ಟ್, ಈಸ್ ಇಂಟರ್ನ್ಶಿಪ್ ಇಂಟಿಗ್ರೇಟೆಡ್ ಇಂಟು ಯುವರ್ ಕೋರ್ಸ್ ಜೊತೆ ಇಂಟರ್ನ್ಶಿಪ್ ಇಂಟಿಗ್ರೇಟೆಡ್ ಇದೆಯಾ? ನೀವು ಯಾವ ಕಾಲೇಜಲ್ಲಿ ಡಿಗ್ರಿ ಮಾಡ್ತೀರಾ ಅದೇ ಕಾಲೇಜಲ್ಲಿ ಇಂಟರ್ನ್ಶಿಪ್ 1 ವರ್ಷ ಮಾಡಲೇಬೇಕು, ಇದು ಕಂಪಲ್ಸರಿ. ನೆಕ್ಸ್ಟ್ ಬರೋದಾದರೆ, ಇಸ್ ದಿ ಟೀಚಿಂಗ್ ಲ್ಯಾಂಗ್ವೇಜ್ ಇಸ್ 100% ಇಂಗ್ಲೀಷ್. ಇದು ಎಲ್ಲ ಸ್ಟೂಡೆಂಟು ಗಮನದಲ್ಲಿ ಇಟ್ಕೊಬೇಕು. ರಷ್ಯಾಕ್ಕೆ ಹೋಗ್ತಾರೆ, ರಷ್ಯಾದಲ್ಲಿ ಎಲ್ಲ ಕಾಲೇಜಲ್ಲೂ ಇಂಗ್ಲೀಷಲ್ಲಿ ಟೀಚ್ ಮಾಡಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಇಂಗ್ಲೀಷಲ್ಲೇ ಇರಬೇಕು, 100% ಇಂಗ್ಲೀಷಲ್ಲಿ ಇರಬೇಕು. ರಷ್ಯಾದಲ್ಲಿ ಹೆಂಗಂದರೆ ಫಸ್ಟ್ 2 years ಇಂಗ್ಲೀಷಲ್ಲಿ ಮಾಡ್ತಾರೆ, ಅದಾದಮೇಲೆ ಪೂರಾ ರಷ್ಯನ್. ಅದಕ್ಕೋಸ್ಕರ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದಾದರೆ, ವಿಲ್ ಯು ಬಿ ಎಲಿಜಿಬಲ್ ಟು ಟೇಕ್ ದಿ ಲೈಸೆನ್ಸಿಂಗ್ ಎಕ್ಸಾಮ್ ಆಫ್ ದಿ ಕಂಟ್ರಿ. ಇದು ಗಮನದಲ್ಲಿರಬೇಕು. ಇಲ್ಲಿಗೆ ಬಂದಮೇಲೆ ನೀವು ಈ ದೇಶದ ಲೈಸೆನ್ಸ್ ತಗೊಳ್ಳೇಬೇಕು. ಕೆಲವೊಂದು ದೇಶದಲ್ಲಿ ಲೈಸೆನ್ಸಿಂಗ್ ಎಕ್ಸಾಮ್ ಇದೆ, ಕೆಲವೊಂದು ದೇಶದಲ್ಲಿ ಇಲ್ಲ. ರಷ್ಯಾಕ್ಕೆ ಹೋದರೆ ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ನಾನು, ಯಾಕಂದರೆ ರಷ್ಯಾದಲ್ಲಿ ಲೈಸೆನ್ಸಿಂಗ್ ಎಕ್ಸಾಮ್ ಇದೆ. ಬಟ್ ಉಜ್ಬೇಕಿಸ್ತಾನ ಲೈಸೆನ್ಸ್ ಎಕ್ಸಾಮ್ ಅಂತ ಯಾವುದು ಸಪ್ರೇಟ್ ಆಗಿಲ್ಲ, ನಿಮ್ಮ ಫೈನಲ್ ಎಕ್ಸಾಮ್ ಏನಿರುತ್ತೆ ಅದೇ ಲೈಸೆನ್ಸ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬರೋದಾದರೆ, ಈಸ್ ಯುವರ್ ಅಡ್ಮಿಷನ್ ಈಸ್ ಬೇಸ್ಡ್ ಆನ್ ನೀಟ್ ಕ್ವಾಲಿಫಿಕೇಷನ್. ಅದೇ ಹೇಳ್ದಂಗೆ ನೀಟ್ ಕ್ವಾಲಿಫಿಕೇಷನ್ ಇಸ್ ಕಂಪಲ್ಸರಿ. ನೆಕ್ಸ್ಟ್ ಬರೋದಾದರೆ, ರೆಡ್ ಫ್ಲಾಗ್ಸ್ ಅಂದರೆ ಈ ಥರ ಇದ್ದರೆ ಅಡ್ಮಿಷನ್ ತಗೋಬೇಡಿ ಅಂತ. ಫಸ್ಟ್ 4 years ಆಫ್ MBBS ಪ್ರೋಗ್ರಾಮ್ ಅಂತ ಫಿಲಿಪೀನ್ಸಲ್ಲಿ ಮೊದಲಿತ್ತು, ಇವಾಗ ಚೇಂಜ್ ಮಾಡ್ಕೊಂಡಿದ್ದಾರೆ ಯಾವುದು, ಬಟ್ ಮೊದಲಿತ್ತು. ಇವಾಗ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಕಾಲೇಜಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ, ಕೆಲವು ಕಾಲೇಜಲ್ಲಿ ಇನ್ನೂ ಹಂಗೆ ಇದೆ. 4 years ಮುಗಿಸ್ಬಿಡ್ತೀವಿ, ನೀವು ಆರಾಮಾಗಿ ಹೋಗ್ಬೋದು ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಅದ್ರ ಕಡೆ ತಲೆ ಕೆಡ್ಸ್ಕೊಬೇಡಿ, ಅದ್ರ ಕಡೆ ಗಮನ ಹರಿಸ್ಬೇಡಿ. ಅದು ಮೋಸ್ಟ್ ಅನ್ಸೇಫ್ ಥಿಂಗ್. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮಾಡೋ ಮೋಸ್ಟ್ ಅನ್ಸೇಫ್ ಥಿಂಗ್ ಅಂದರೆ 4 years ಆಫ್ MBBS ಕೋರ್ಸ್. 4 years ಯಾರು MBBS ಮುಗಿಸೋಕ್ಕಾಗುತ್ತೆ, ಅಥವಾ ಏನು ನಾಲೆಡ್ಜ್ ತಗೊಳಕ್ಕಾಗುತ್ತೆ 4 years ಆಯಿತಾ. ನೆಕ್ಸ್ಟ್, ನೋ ಕ್ಲಿಯರ್ ಇಂಟರ್ನ್ಶಿಪ್ ಸ್ಟ್ರಕ್ಚರ್. ಕೆಲವೊಂದು ಕಡೆ ಇಂಟರ್ನ್ಶಿಪ್ ಸ್ಟ್ರಕ್ಚರ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರಲ್ಲ, ಎಲ್ಲ ಆದಮೇಲೆ ಹೇಳ್ತಾರೆ ನಮ್ಮ ಹತ್ರ ಇಂಟರ್ನ್ಶಿಪ್ ಇಲ್ಲ, ನೀವು ಹೊರಗೆ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನೀವು ಸೆಲೆಕ್ಟ್ ಮಾಡೋ ಯೂನಿವರ್ಸಿಟಿಗೆ ಖುದ್ದು ಹಾಸ್ಪಿಟಲ್ ಇರಲೇಬೇಕು. ಕ್ಯಾಂಪಸ್ ಒಳಗಾದರೂ ಸರಿ, ಅದ್ರ ಪಕ್ಕದಲ್ಲಾದರೂ ಸರಿ, ಎಲ್ಲಾದರೂ ಸರಿ, ಖುದ್ದು ಹಾಸ್ಪಿಟಲ್ ಇರಲೇಬೇಕು. ನೆಕ್ಸ್ಟು, ಮಿಕ್ಸ್ಡ್ ಮೀಡಿಯಮ್ ಅಂತ ಕೆಲವೊಬ್ರು ಮಾಡ್ತಾರೆ. ರಷ್ಯನ್ ಮಿಕ್ಸ್ಡ್ ಇಂಗ್ಲೀಷ್ ಅಥವಾ ಉಜ್ಬೇಕ್ ಮಿಕ್ಸ್ಡ್ ಇಂಗ್ಲೀಷ್, ಅಥವಾ ಬೇರೆ ಯಾವ ಕಂಟ್ರಿಗೆ ಹೋಗ್ತೀರಾ ಆ ಕಂಟ್ರಿ ಮಿಕ್ಸ್ಡ್ ಪ್ಲಸ್ ಇಂಗ್ಲೀಷ್. ಅದು ಕೂಡ ಬೇಡ, ಮಿಕ್ಸ್ ಇರೋಂಗಿಲ್ಲ. ನಾನು ಹೇಳ್ದಂಗೆ 100% ಇಂಗ್ಲೀಷಲ್ಲಿ ಇರಲೇಬೇಕು, 100% ಇರಬೇಕು. ನೆಕ್ಸ್ಟ್ ಬರೋದಾದರೆ, ಕಾಲೇಜಸ್ ನಾಟ್ ರೆಕಗ್ನೈಸ್ಡ್ ಅಫಿಷಿಯಲಿ. ಆಗಲೇ ಹೇಳ್ದಂಗೆ NMC ಏನು ರೆಕಗ್ನೈಸ್ ಮಾಡಿರಲ್ಲ, ಬಟ್ WHO ಮತ್ತು UNESCO ಇಂದ ಅಪ್ರೂವ್ ಆಗಿಲ್ಲ ಅಂದರೆ ಆ ಕಡೆ ತಿರುಗು ನೋಡಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕೂಡ ಅನ್ಸೇಫ್ ಥಿಂಗ್. ಇಷ್ಟ ಆಗಿತ್ತು NMC ಗೈಡ್ಲೈನ್ಸ್ ಮತ್ತು ನನಗೆ ಗೊತ್ತಿರೋ ಕೆಲವೊಂದು ಇನ್ಫಾರ್ಮೇಷನ್ ಇವತ್ತು ಹೇಳಿದ್ದೀನಿ. ಸೊ ನಿಮಗೆ ಯಾವುದೇ ಡೌಟ್ ಇದ್ದರೂ, ಯಾವುದೇ ಥರದ ಅಡ್ಮಿಷನಿಗೆ ಸಂಬಂಧಪಟ್ಟಿದ್ದು, ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು, ಅಥವಾ ಯಾವ ಕಂಟ್ರಿ ಸೆಲೆಕ್ಟ್ ಮಾಡಬೇಕಂತ ಡೌಟ್ ಇರುತ್ತೆ ಕೆಲವು ಜನಕ್ಕೆ, ಅದು ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ನೀವು ಯಾವುದೇ ಕಾರಣಕ್ಕೂ ಏನು ತಿಳ್ಕೊಳ್ದೆ MBBS ಅಬ್ರಾಡ್ ಅನ್ನೋ ಒಂದು ಜಾಲಕ್ಕೆ ಬೀಳಕ್ಕೆ ಹೋಗಬೇಡಿ. ಎಲ್ಲ ತಿಳ್ಕೊಂಡು ತುಂಬ ರಿಸರ್ಚ್ ಮಾಡಿ ಒಳಗೆ ಬನ್ನಿ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್,
Stay safe, stay informed, and keep working towards your dreams. Thank you.